ಚೆನ್ನಾಗಿದೆ. ಲಾಸ್ಟಲ್ಲಿ ಅದು ಅವ್ರ ಆ್ಯಕ್ಟಿಂಗ್ ಮತ್ತು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿನ್ ಅವ್ರ ಆ್ಯಕ್ಟಿಂಗು. ಮತ್ತು ಲಾಸ್ಟಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಆಮೇಲೆ ದೈವ ಆದರೂ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಇಲ್ಲ, ಸೇಮ್ ಕಾಂತಾರ ಥರನೇ ದೈವದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ನಾವೇನೇ ಮಾಡಿದ್ರು ನಮ್ಮ ಲೈಫಲ್ಲಿ ಹೋಗಿ ಕಳ್ಕೊಬಾರ್ದು, ದೇವರ ಆಧಾರ ಒಂದು ಮಾರ್ಗದಲ್ಲಿ ಬಂದು ಹೆಲ್ಪ್ ಮಾಡ್ತಾನೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಚೆನ್ನಾಗಿದೆ ಸರ್. ಲಾಸ್ಟಲ್ಲಿ ದೈವ ಒಂದು ಕಾಪಾಡುತ್ತಲ್ಲ 4 ಕೋಟಿ ಇದ್ದಿದ್ದು, ಅದು ತುಂಬ ಚೆನ್ನಾಗಿದೆ, ಇಷ್ಟ ಆಗಿದೆ ಸರ್. ಅದು ನೋಡ್ಬೋದು. ಸೂಪರ್ ಆಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ಸಿನಿಮಾ ನೋಡ್ಬೋದು. ಸಾಕು. ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಲಾಸ್ಟ್ 2 ಸೀನ್ ಸೂಪರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ, ಎಲ್ಲ ಕಂಟೆಂಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ಹೈಲೈಟ್ ಏನಂದರೆ ಒಂದು ಸ್ಕ್ಯಾಮ್ ಬಗ್ಗೆನ ಯಾವ ಥರ ಸ್ಕ್ಯಾಮ್ ಆಗ್ತಿದೆ ಈ ಥರದಿಂದ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇವಾಗ ದೈವ ಅಂತೂ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಇವಾಗ ನಾನು ನೋಡ್ತಿರುವಾಗ ನಾನು ಏನು ಮುಂದೆನೇ ಕೂತ್ಕೊಂಡಿದ್ದೆ, ಕಣ್ಮುಂದೆ ನಡೀತಾ ಇರೋ ಅನ್ನೋ ಥರ ಫೀಲಿಂಗ್ ಇತ್ತು. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೋದು. ಎಲ್ಲರೂ ಸಪೋರ್ಟ್ ಮಾಡಿ, ಹೊಸ ಹೊಸ ಕಲಾವಿದರು ಬಂದು ಮಾಡ್ತಿದ್ದಾರೆ. ಈ ಥರ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಕಾಂತಾರದಲ್ಲಿ ನೋಡಿದೆ, ಅದು ಇದು ಕಂಪೇರ್ ಮಾಡಿದಾಗ ಇದು ತುಂಬ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. ಒಂಥರ ಎದೆಯಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಮಾಡಿಸುತ್ತೆ. ತುಂಬ ಒಳ್ಳೆ ಕಾನ್ಸೆಪ್ಟು. ಕೇರಳದೆಲ್ಲ ಹೋಗಿ ಮಾಡಿಬಿಟ್ಟು ಈ ಥರ ಒಳ್ಳೆ ಒಂದು ಕನ್ನಡಕ್ಕೆ ಚಿತ್ರ ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಟ್ಸ್ ಓಕೆ. ಸೂಪರ್ ಆಗಿದೆ ಸರ್, ತುಂಬ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಇಂಥ ಗುಡ್ ಮೂವೀಸ್ ನೋಡಿ. ಬಟ್ ಏನು ಅಂದರೆ ಇದನ್ನು ನನ್ನ ಕೇಳಿರೋ ಪ್ರಕಾರ ನಮ್ಮ ಸ್ನೇಹಿತರು ವಸಂತ್ ಅಂತ ಅವರ ತಮ್ಮನೇ ಡೈರೆಕ್ಟ್ ಮಾಡಿರೋದು. ನಾನು ಬಂದು ನೋಡಿದಾಗ ಇಲ್ಲಿ ಎಷ್ಟೊಂದು ಜನ ನಮ್ಮ ಗೊತ್ತಿರೋರು, ನಮ್ಮ ಸ್ನೇಹಿತರೆಲ್ಲ ಮಾಡಿದ್ದಾರೆ. ಅದರಲ್ಲಿ ಜೋಸೆಫ್ ಸರ್ ಅಂತ ಇದ್ದಾರೆ. ಅವ್ರು ಬಂದು ಬೇಸಿಕಲಿ ನಮ್ಮ ಡ್ರಾಮಾ ಟೀಚರ್ ಅವರು. ಆಫ್ಟರ್ ಲಾಂಗ್ ಟೈಮ್ ನೋಡಿ ತುಂಬ ಖುಷಿ ಆಯಿತು. ಹೇಳ್ದಂಗೆ ಡೈರೆಕ್ಟ್ ಮಲಯಾಳಮಲ್ಲಿ ಏನೋ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರು, ಸ್ಟ್ರೈಟ್ ಲ್ಯಾಂಗ್ವೇಜು. ಬಟ್ ಅದನ್ನು ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟೆ. ಬಟ್ ಏನಂದರೆ ಇಂಥ ಫಿಲಮೆಲ್ಲ ಕನ್ನಡದಲ್ಲೂ ಡೈರೆಕ್ಟಾಗಿ ಮಾಡಿದರೆ ಚೆನ್ನಾಗಿರೋದು ಅಂತ. ಬಟ್ ಇಟ್ಸ್ ಓಕೆ, ಫೈನ್. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಫಿಲಮ್ನ ಒಂದು ಸತಿ ನೋಡಲೇಬೇಕು. ಯಾಕೆಂದರೆ ಈಗಿನ ಇದರಲ್ಲಿ ಸಿನಿಮಾಸ್ಗಳು ಕಂಟೆಂಟ್ ಓರಿಯೆಂಟೆಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬರೋದು ತುಂಬ ಕಡಿಮೆ ಆಗ್ತಾಯಿದೆ. ಅದರಲ್ಲೂ ನಮ್ಮ ಸ್ನೇಹಿತರವ್ರು ತಮ್ಮ ಮಾಡಿದ್ದಾರೆ ಅಂದರೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲಿ ನಮ್ಮ ಜೋಸೆಫ್ ಸರ್ ಕೂಡ ಮಾಡಿದ್ದಾರೆ. ಅವರೇ ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅವರು ಸಪೋರ್ಟ್ ಮಾಡಿದ್ದಾರೆ. ಬೇಸಿಕಲಿ ಏನು ಹೇಳಬೇಕು ಅಂದರೆ ಥಿಯೇಟ್ರ್ ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಲ್ಲ ಸೂಪರ್ ಆಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ, ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಥಿಯೇಟ್ರಿಗೆ ಬಂದು ದಯವಿಟ್ಟು ಎಲ್ಲರೂ ನೋಡಲೇಬೇಕು. ಏನು ದುಡ್ಡು ಕೊಟ್ಟಿರೋದಂತೂ ಏನು ಮೋಸ ಆಗೋ ಸೀನೇ ಇಲ್ಲ. ಯಾಕಂದರೆ ಆ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ಮತ್ತು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕ್ಯಾಮ್ಗಳೆಲ್ಲ ಹೇಗೆ ನಡೆಯುತ್ತೆ ಅಂತ ಎಲ್ಲ ನೀಟಾಗಿ ಹೇಳಿದ್ದಾರೆ. ಎಲ್ಲರೂ ಒಂದು ಎಚ್ಚರಿಕೆ. ಯಾಕೆಂದರೆ ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮಾಡೋರಿಗೆ ಒಂದು ಜವಾಬ್ದಾರಿ ಅನ್ನೋದಿರಬೇಕು. ನಾವು ಸಮಾಜಕ್ಕೆ ಏನು ಹೇಳೋಕೆ ಹೊರಟಿದ್ದೀವಿ, ಏನು ಬರೀ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಕಳಕಳಿ ಇರಬೇಕಲ್ಲ, ನಾವೇನೋ ಸಮಾಜಕ್ಕೆ ಕೊಡಬೇಕು ಅಂತ. ಅದರಲ್ಲಿ ನಮ್ಮ ಪುನೀತ್ ಚೆನ್ನಾಗಿರೋದು, ನಮ್ಮ ವಸಂತ್ ಅವ್ರ ಬ್ರದರು ಚೆನ್ನಾಗಿ ಒಂದು ಕಂಟೆಂಟ್ನ ಹೇಳಿದ್ದಾರೆ. ಅದರಲ್ಲಿ ಫ್ಯಾಮಿಲಿ, ಇನ್ನೊಂದು ಹೇಳ್ಬೇಕಂದ್ರೆ ಅದ್ರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸು ತುಂಬ ಇದೆ. ಇನ್ ಡೆಪ್ತಲ್ಲಿ ನೋಡೋಕೆ ಹೋದರೆ ಅದು ಬಂದು ಹೆಂಗೆ ಸ್ಕ್ಯಾಮ್ ನಡೆಯುತ್ತೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದ್ರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು, ನಾವು ಫ್ರೆಂಡ್ಸ್ಗಳ್ನೆಲ್ಲ ಯಾವ ಥರ ಇರ್ತಾರೆ ಹಂಗಂದ್ರೆ ಎಲ್ಲ ಫ್ರೆಂಡ್ಸು ಹಂಗೆ ಇರಲ್ಲ. ಬಟ್ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಸಮಾಜದಲ್ಲಿ ಹಿಂಗೆ ತಂದೆ ಆದವರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಎಲ್ಲರೂ ನೋಡಬೇಕು. ತುಂಬ ಒಟ್ಟಿನಲ್ಲೆಲ್ಲ ಓವರ್ ಆಲ್ ಫುಲ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಪುನೀತ್, ಆಲ್ ದ ಬೆಸ್ಟ್ ಬ್ರೋ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಸರ್. ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಎನ್ಕರೇಜ್ ಮಾಡಿ. ಮತ್ತು ಇದು ತಿಳ್ಕೋಬೇಕಾಗಿರೋಂಥ ಮೇಯ್ನ್ ಇದರಲ್ಲಿದೆ, ಕಂಟೆಂಟ್ ಇದೆ. ಬಂದು ನೋಡಿ ಸಪೋರ್ಟ್ ಮಾಡಿ. ಸಾಂಗ್ಸ್ ಎಲ್ಲ ಹೆಂಗಿದೆ? ತುಂಬ ಚೆನ್ನಾಗಿದೆ ಸರ್. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ದೈವ, ನಾವು ಏನು ಮಾಡ್ತೀವಿ ಅದಕ್ಕೆ ನಮಗೆ ದೇವ್ರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಸಖತ್ ಇಷ್ಟ ಆಯಿತು ಸರ್. ಆ್ಯಕ್ಟಿಂಗ್ ಎಲ್ಲ ಹೆಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದೆಲ್ಲ ಹೊಸಬ್ರು ಅಂತ ನಮ್ಗೆ ಅನಿಸುತ್ತೆ, ಬಟ್ ಅವ್ರು ಆ್ಯಕ್ಟಿಂಗ್ ಮಾಡಿರೋದು ನೋಡಿದ್ರೆ ಹೊಸಬ್ರ ಥರ ಆ್ಯಕ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು. ಯೂಶಲಿ ಯಾವಾಗಲೂ ಬರೀ ಒಂದು ಹುಡುಗಿ ಬರೀ ಅದೇ ಕಾನ್ಸೆಪ್ಟ್ ಇರುತ್ತೆ. ಇದು ಒಂಥರ ಫೀಮೇಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇರೋದ್ರಿಂದ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ದ ಸ್ಕ್ಯಾಮ್ ಅವೇರ್ನೆಸ್ ಅವರು ಹೇಳ್ಕೊಟ್ಟಿದ್ದು ಎಲ್ಲ ತುಂಬ ಚೆನ್ನಾಗಿದೆ ಸರ್. ರೇಟಿಂಗ್ ಎಷ್ಟು ಕೊಡ್ತೀರಾ? 5ಗೆ 5.5. ಓಕೆ ಸರ್, ಥ್ಯಾಂಕ್ ಯು.
ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾವಿವಾಗ ಥಿಯೇಟರ್ಸ್ ಬರೋದೇ ಕಮ್ಮಿ, ಇವಾಗ OTT ಎಲ್ಲ ಬಂದಿರೋದ್ರಿಂದ ಮನೇಲಿ ನೋಡ್ತೀವಿ, ಸುಮ್ಮನೆ ಆಗ್ತೀವಿ. ಏನೋ ಹೊಸ್ದಾಗಿ ಕ್ಯೂರಿಯಾಸಿಟಿ ಅನ್ನಿಸ್ತು, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೋ. ತುಂಬ ಚೆನ್ನಾಗಿದೆ ಸರ್. ಎಲ್ಲೂ ನಮಗೆ ಬೋರ್ ಆಗಲಿಲ್ಲ, ಅಯ್ಯೋ ಏನಪ್ಪ ನಿದ್ದೆ ಬರ್ತಾ ಇದೆ ಅಂತ. ನೆಕ್ಸ್ಟ್ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿಯಿಂದನೇ ಕೂತಿದ್ದೇ ಹೊರ್ತು ಎಲ್ಲೂ ನಂಗೆ ಅಯ್ಯೋ ಸಾಕಾಯಿತು ಅಂತ ಎಲ್ಲೂ ಅನಿಸ್ಲಿಲ್ಲ. ಚೆನ್ನಾಗಿದೆ. ಮತ್ತು ಹೆಣ್ಮಕ್ಳನ್ನ ಇಟ್ಕೊಂಡು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲ ಮೇಲ್ ಬೇಸ್ಡ್ ಆಗಿರುತ್ತೆ. ಇದು ಒಂದು ಹುಡುಗಿಯಾಗಿ ಅವಳು ಎಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಪ್ಲ್ಯಾನ್ ಮಾಡಿದ್ಲು, ಅದೆಲ್ಲ ನೋಡೋದು ಖುಷಿ ಆಯಿತು. ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲ ಹೊಸ ಫೇಸಸ್, ಇಂಥವ್ರಿಗೆ ಎನ್ಕರೇಜ್ ಮಾಡಬೇಕು. ನೆಕ್ಸ್ಟ್ ಹೊಸ ಬರೋ ಪ್ರತಿಭೆಗಳಿಗೂ ಒಳ್ಳೆ ಫಿಲಮ್ ಮಾಡಿದ್ರೆ ಬಂದು ನೋಡ್ತಾರೆ ಅನ್ನೋ ಇನ್ಸ್ಪಿರೇಷನ್ ಸಿಗುತ್ತೆ. ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ. ಥ್ಯಾಂಕ್ ಯು. ಮೂವಿ ಕಾನ್ಸೆಪ್ಟು ಹೊಸದಾಗಿದೆ, ಫ್ರೆಶ್ ಆಗಿದೆ. ಆಮೇಲೆ ಅದರಲ್ಲಿರೋ ಎಲ್ಲ ಪಾತ್ರಗಳು ಯಾವುದು ಈ ಪಾತ್ರ ಬೇಕಾಗಿರಲಿಲ್ಲ, ಈ ಪಾತ್ರ ಬೇಕಾಗಿತ್ತು, ಎಲ್ಲ ಪಾತ್ರಗಳು ಬೇಕಾಗಿದೆ. ಆಮೇಲೆ ಎಲ್ಲಿ ನಮಗೆ ಬೋರ್ ಆಗಲ್ಲ. ಆಮೇಲೆ ಮ್ಯೂಸಿಕ್ಕು ನಮ್ಮನ್ನು ಹಿಡಿದಿಡುತ್ತೆ. ಅಂದರೆ ಒಂದು ಮ್ಯೂಸಿಕ್ಕು ಆ ಕಾನ್ಸೆಪ್ಟ್ಗೆ ಆ ಮ್ಯೂಸಿಕ್ ಏನು ಕೊಡಬೇಕಾಯಿತು. ಆಮೇಲೆ ಒಂದು ಸಿಂಫನಿ ಇದೆ ಮ್ಯೂಸಿಕಲ್ಲಿ, ಅಲ್ಲಿ ಸುಮ್ಮನೆ ಅಬ್ಬರ ಮಾಡಿಲ್ಲ, ಸುಮ್ಮನೆ ಇಳಿಸಿಲ್ಲ ಮ್ಯೂಸಿಕ್ಕು, ಒಂದೇ ರೀತಿ ನೋಡ್ಸ್ಕೊಂಡು ಹೋಗುತ್ತೆ. ಆಮೇಲೆ ಡೈರೆಕ್ಷನ್ನು ಸೂಪರ್ ಡೈರೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನಿಮಾಟೋಗ್ರಫಿ ಆಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಎಲ್ಲದೂ ಚೆನ್ನಾಗಿದೆ. ಯಾಕಂತಂದರೆ ಇಂಥ ಕಾನ್ಸೆಪ್ಟು ಕನ್ನಡದಲ್ಲಿ ಇರಲಿಲ್ಲ. ಅವರು ಈ ಕನ್ನಡದ ಪ್ರೊಡ್ಯೂಸರ್ ಹೋಗಿ ಕೇರಳದಲ್ಲಿ ಮಾಡೋ ಅವಶ್ಯಕತೆ ಗೊತ್ತಿರಲಿಲ್ಲ ಯಾಕಿತ್ತು ಅಂತ. ಆದರೆ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದವರೆಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ, ಒಳ್ಳೆ ಟೀಮ್ ಇದೆ ಅಷ್ಟೇ. ಥ್ಯಾಂಕ್ ಯು ಸರ್. ಹೆಂಗ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ವಿಜುವಲ್ಸ್ ಇಟ್ ವಾಸ್ ವೆರಿ ನೈಸ್. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಅನಿಸ್ತು. ಆ್ಯಂಡ್ ನಮ್ಮದು ಈ ಕಾಂತಾರ ಅದು ನೋಡೋದಲ್ಲ, ಆ ಸಿಮಿಲರ್ ವೈಬ್ ಫೀಲ್ ಆಯಿತು ಅಟ್ ಲಾಸ್ಟ್ ಸೀನು. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಕನ್ವೆ ದಟ್ ನಾವೇನೋ ಪ್ರಾಬ್ಲಮಲ್ಲಿ ಯಾವುದೇ ಸಿಕ್ಕಾಕೊಂಡ್ರು ಕೊನೆಯಲ್ಲಿ ದೇವರು ಯಾವುದೋ ಒಂದು ರೀತಿಲಿ ಬಂದು ಕಾಪಾಡ್ತಾರೆ. ಅದು ಡೈರೆಕ್ಟಾಗಿ ಬಂದು ದೇವ್ರ ರೂಪದಲ್ಲೇ ಬಂದು ಕಾಪಾಡಬೇಕು ಅಂತ ಇರಲ್ಲ. ಸೊ ದ್ಯಾಟ್ ವಾಸ್ ವೆರಿ ಕನ್ವೇಯಿಂಗ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೊಸ ಪ್ರಯತ್ನ ಅಂದರೆ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಥರ ಟ್ರೈ ಮಾಡಿದರೆ ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇಟ್ ವಾಸ್ ವೆರಿ ನೈಸ್. ಕೊಡಿ ಕೈ ಅಡ್ಡ ಹಾಕ್ಬಿಡುತ್ತೆ ಸರ್. ಸಿನಿಮಾ ರಿಲೀಸ್ ಆಗಿದೆ ಇವತ್ತು, ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹೆಂಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತು. ಆಡಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗಿದೆ. ಅದೇ ನಿಮ್ಮ ಮೂಲಕ ಇನ್ನು ಜನ ಬರಬೇಕಷ್ಟೇ. ಒಳ್ಳೆ ಸಿನಿಮಾ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ ಅನ್ನೋದು ಗೊತ್ತಾಗಿದೆ. ಸೊ ಇನ್ನು ಫುಟ್ಫಾಲ್ ಇನ್ಕ್ರೀಸ್ ಆದರೆ ನಮಗೂ ಖುಷಿ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ. ಹೌದು, ಒಂದು ವೈಬಲ್ಲೇ ಎಂಡ್ ಆಯಿತು. ಹೌದು, ಪ್ರಸನ್ನ ಅವರು ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಹೊಗಳ್ತಾ ಇದ್ರು. ಸೊ ಹೋಪ್ಫುಲಿ ಅದರಿಂದನೇ ಜನ ತುಂಬಬೇಕೀಗ. ಯಾವ ಎಲಿಮೆಂಟ್ ತುಂಬ ಇಷ್ಟಪಡ್ತೀವಿ ಸರ್? ಏನು ಇಷ್ಟಪಡ್ತಾ ಇದ್ದಾರೆ? ದೈವ ಇಷ್ಟಪಡ್ತಾ ಇದ್ದಾರೆ, ಆ ಕಥೆ ಇಷ್ಟಪಡ್ತಾ ಇದ್ದಾರೆ, ಓವರಾಲ್ ಏನು ಹೈಲೈಟು? ಇಲ್ಲ, ಕಥೆ ಅನಿಸುತ್ತೆ. ತುಂಬ ಜನಕ್ಕೆ ಅರಿವಿಲ್ಲ ವಿಚಾರಗಳು. ಅದು ಅವ್ರಿಗೆ ಓಕೆ, ನನ್ನ ಫೋನಲ್ಲಿರೋ ವಿಚಾರ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರಲ್ಲ, ಹಿಂಗೆಲ್ಲ ಆಗುತ್ತಾ ಅನ್ನೋ ಸರ್ಪ್ರೈಸ್ ಇದೆಯಲ್ಲ, ಆ ಸರ್ಪ್ರೈಸ್ ಎಲಿಮೆಂಟ್ ಸ್ವಲ್ಪ ಆಡಿಯನ್ಸ್ ಇಷ್ಟಪಡ್ತಿದ್ದಾರೆ. ಈ ಸಿನಿಮಾನ ಕಾಂತಾರಾಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಇಲ್ಲ, ಅದು ಅದರದ್ದೇ ಆದ ಜಾನರು. ಇದು ಬೇರೆ ಥರನೇ. ಮ್ಯೂಸಿಕಲಿ ಸ್ವಲ್ಪ ಏನೋ ರಿಸೆಂಬ್ಲೆನ್ಸ್ ಅಂತ ಕೆಲವ್ರು ಹೇಳ್ಬೋದೇನೋ, ಬಟ್ ಸಬ್ಜೆಕ್ಟೇ ಬೇರೆ. ಇದು ಎಂಟರ್ಟೈನಿಂಗು ಥ್ರಿಲ್ಲರ್ ಫಾರ್ಮೇಟಲ್ಲಿ ಹೋಗ್ತಿರೋದ್ರಿಂದ ಆಡಿಯನ್ಸ್ ಅವ್ರ ಒಪಿನಿಯನು ಅವ್ರು ಹೇಳೋಕ್ಕೆ ಅವ್ರ ಫ್ರೀಡಮ್ ಇದೆ. ಎಂಜಾಯ್ ಮಾಡಿದ್ರೆ ಸಾಕಷ್ಟು. ಕಾಂತಾರನ ಡೈರೆಕ್ಟಾಗಿ ಕೂತು ನೋಡ್ದಂಗೆ ಆಯಿತು ಕ್ಲೈಮ್ಯಾಕ್ಸ್ ಎಲ್ಲ ಅಂತ. ಅದೇ ಕೆಲವ್ರು ಹೇಳಿದ್ರು. ಅದೇ ಖುಷಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ನಮ್ಮ ಖುಷಿ. ಇನ್ನೂ ಜನ ಬಂದರೆ ಸಾಕು. ಥ್ಯಾಂಕ್ ಯು ಹೇಗಿದೆ ರೆಸ್ಪಾನ್ಸ್? ಸರ್ ರೆಸ್ಪಾನ್ಸು ನಿನ್ನೆ KV ಅನ್ನೋರ ಹತ್ರ ಮಾತಾಡಿ ನಿನ್ನೆ ಒಂದೇ ಒಂದು ಶೋ ತೊಗೊಂಡಿದ್ದು. ಇವತ್ತು ಬೆಳಗ್ಗಿಂದ 3 ಶೋ ಕೊಟ್ಟಿದ್ದಾರೆ. 3 ಶೋನು ಹೌಸ್ಫುಲ್ ಇದೆ ಸುಂಕದಕಟ್ಟೆ ಮಿರಾಜಲ್ಲಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆ ಕನ್ನಡದಲ್ಲಂತೂ. ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಕಾಂತಾರ ಅಂತ ಫಿಲಾಮಿಗೆ ನಮ್ಮ ಸಿನಿಮಾ ಹೋಲಿಸ್ತಾ ಇದ್ದಾರಲ್ಲ, ನಮ್ಗೆ ಅದು ತುಂಬ ಖುಷಿ ಆಗ್ತಾಯಿದೆ. ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಕೇಳಿಬಿಟ್ಟು ಭಾಳ ಹೊಗಳ್ತಾ ಇದ್ದಾರೆ. ಕತೆ, ಸ್ಟೋರಿ, ಆಮೇಲೆ ಒಂದು ತಂದೆ ಮಗನ ಬಾಂಧವ್ಯ, ಮತ್ತು ತಂದೆ ಮಗಳದ್ದು ಒಂದು ಬಾಂಧವ್ಯ, ತುಂಬ ತುಂಬಿದ ಕುಟುಂಬದಲ್ಲಿ ಸ್ಕ್ಯಾಮ್ ಮಾಡಿ ಹೆಂಗೂ ಹಾಳಾಗೋಗಿರ್ತಾರೆ. ಪ್ಲಸ್ ಅದರಿಂದ ಹೆಂಗೆ ಮಗಳು ಮೇಲೆ ಎತ್ತುತ್ತಾಳೆ ಅನ್ನೋದೇ ಒಂದು ಸ್ಟೋರಿ ಇದರಲ್ಲಿ. ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಒಂದು ಸತಿ ವಿಸಿಟ್ ಮಾಡಿ. ಅಲ್ಲಿ ಮಲಯಾಳಮಲ್ಲೂ ಆಲ್ರೆಡಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಮಂಗಳೂರಲ್ಲಂತೂ ಇನ್ನೂ ಸಖತ್ತಾಗಿ ಓಡ್ತಾ ಇದೆ. ನೋಡಿ, ಒಂದು ಸತಿ ವಿಸಿಟ್ ಮಾಡಿ. ನಾವು ನಮ್ಮ ಕಂಟೆಂಟು ಸ್ಟ್ರಾಂಗ್ ಇದೆ, ನಾವು ಅದರಿಂದ ನೇರವಾಗಿ ಮಾತಾಡ್ತಾ ಇದ್ದೀವಿ. ನೋಡಿ ಒಂದು ಸತಿ ಜನದ ಒಪಿನಿಯನು ನಮಗೂ ಬೇಕು.
ಕನ್ನಡದವರಾಗಿ ಮಲಯಾಳಂ ಸಿನಿಮಾ ಮಾಡಬೇಕಂತ ಅನ್ಸಿದ್ದು ಯಾಕೆ ನಿಮ್ಗೆ ಇಲ್ಲೇ ಸರ್ ಈ ಕಂಟೆಂಟು ಮಲಯಾಳಂಗೆ ಸೂಕ್ತ ಅಂತ ನಾವು ಅಂದ್ಕೊಂಡಿದ್ದು. ಸೊ ಇಲ್ಲಿ ಕರ್ನಾಟಕದವರು ಇದನ್ನು ಸಖತ್ತಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಅದು, ಅದಕ್ಕೋಸ್ಕರ ಮಾಡಿದ್ದು. ಸೊ ಕೇರಳ ಬಾರ್ಡ್ರು, ಮಂಗಳೂರು, ಆ ಸರೌಂಡಿಂಗ್ ತೆಯ್ಯಮ್ದೆಲ್ಲನೂ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಇದು ಹೈಪರ್ ಲಿಂಕ್ ಸ್ಟೋರಿ ಆಗಿರೋದ್ರಿಂದ ಸೊ ನಾವು ಕೇರಳಗೆ ಇದು ಸೂಟಬಲ್ ಅಂದ್ಕೊಂಡಿದ್ದು. ಆದ್ರೂ 5 ಭಾಷೆಯಲ್ಲಿ ಇವಾಗ ಆಲ್ರೆಡಿ ಸೆನ್ಸಾರಾಗಿ ರೆಡಿ ಇದೆ. ಸೊ ಕನ್ನಡ, ಹಿಂದಿ, ತಮಿಳು, ಮಲಯಾಳಮು, ತೆಲುಗು. ಸೊ ತೆಲುಗುನವರು ಆಲ್ರೆಡಿ ಬೇಡಿಕೆ ಇಟ್ಟಿದ್ದಾರೆ, ತಮಿಳವರು ಬೇಡಿಕೆ ಇಟ್ಟಿದ್ದಾರೆ. ನಾವು ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ. ತಮಿಳಲ್ಲಿ ಆಲ್ರೆಡಿ ಚೆನ್ನೈಯಲ್ಲಿ ಒಂದು 5 ಶೋ ಓಡ್ತಾ ಇದೆ ಆಲ್ರೆಡಿ. ಥ್ಯಾಂಕ್ ಯು. ಸರ್ ನಾನು ಆ್ಯಕ್ಚುಲಿ ಅದರಲ್ಲಿ 2 ಸೀನಲ್ಲಿತ್ತು, ಪೋಸ್ಟ್ ಮ್ಯಾನ್ ಕ್ಯಾರೆಕ್ಟರು. ಬಟ್ ಓವರಾಲ್ ನೋಡಿದರೆ ಜನಗಳು ಹೇಳೋದು ಕೇಳಿದ್ರೆ ನಮಗೆ ಎಷ್ಟೋ ಖುಷಿ ಆಗ್ತದೆ. ಯಾಕೆಂದರೆ ಇದ್ರ ಹಿಂದಿಗಡೆ ನಾವು ಮಾಡಿರೋದು ಪ್ರಯತ್ನ ಅದು ಚೆನ್ನಾಗಿದೆ. ಅದನ್ನು ರೆಸ್ಪಾಂಡು ಒಳ್ಳೆಯ ಸಿಗ್ತಾ ಅಂದರೆ ನಮಗೂ ಒಳ್ಳೆಯದು, ಒಳ್ಳೆಯ ಮನಸ್ಸಿಗೆ ಖುಷಿ ಆಗ್ತಾಯಿದೆ. ಅದೇ ಥರನೇ ಒಂದು ಮೆಸೇಜು ನಾವು ಪಾಸ್ ಮಾಡೋದೇ. ಇದು ಮುಂಜಾನೆ ಹೇಳಿದ್ವಿ, ಪುನೀತ್ ಸರ್ ತೋರಿಸಿರೋ ದಾರಿ ಅದು ಹೇಗೆ ಅಂದರೆ ಒಳ್ಳೆಯ ವಿಷುವಲ್ ಟ್ರೀಟ್ ಥರನೇ ಕೊಟ್ಟಿದೆ. ಅದರಿಂದನೇ ನಮಗೆ ಖುಷಿ ಆಗ್ತಾಯಿದೆ. ಥ್ಯಾಂಕ್ಸ್. ಫಸ್ಟ್ ನಾನೇ ಮಾತಾಡೋಣ. ಓಕೆ ಸಿನಿಮಾಲ್ಲ ಥ್ಯಾಂಕ್ ಯು. ನಾನು ಜೋಸಫ್ ಅಂತ. ಈ ಸಿನಿಮಾದಲ್ಲಿ ಭಾಳಷ್ಟು ಕೆಲಸ ಮಾಡಿದೆ. ಆ ಭಾಳಷ್ಟು ಕೆಲಸ ಅಂದರೆ ಡೈರೆಕ್ಟ್ರು ಪುನೀತ್ ಸರ್ ಮತ್ತು ಅವರ ಟೀಮು ನನ್ನ ಹತ್ರ ಬಂದು ಒಂದು ಮಲಯಾಳ ಸಿನಿಮಾ ಮಾಡ್ತಾಯಿದ್ದೀನಿ ಹೇಳಿ, ಅದಕ್ಕೆ ಕನ್ನಡದಿಂದ ಅವರು ಫಸ್ಟು ಕನ್ನಡ ಬರೆದ್ರು, ಮಲಯಾಳಕ್ಕೆ ಮಾಡಬೇಕು. ನಾನು ಫಸ್ಟ್ ಕೇಳಿದ ಪ್ರಶ್ನೆ ಅಂದರೆ ಯಾಕೆ ನೀವು ಮಲಯಾಳ ಮಾಡ್ತೀರಾ, ನೀವು ಕನ್ನಡದಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀರಲ್ಲ, ಕನ್ನಡದಲ್ಲಿ ಮಾಡಿದ್ನೆಲ್ಲ ಹೇಳಿದಾಗ ಅವರು ಹೇಳಿದ್ರು ಇಲ್ಲ ಸರ್ ಈ ಸಬ್ಜೆಕ್ಟು ಮಲಯಾಳಂಗೆ ತುಂಬ ಆ್ಯಪ್ಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನು ಟ್ರಾನ್ಸ್ಕ್ರಿಪ್ಟ್ ಮಾಡಿದೆ, ಅಂದರೆ ಮಲಯಾಳಮಿಗೆ ತುಂಬ ಚೇಂಜಸ್ ಮಾಡಿಕೊಂಡು ಬರೋದು ನಾನು. ಆಮೇಲೆ ಅವರು ಹೇಳಿದ್ರು ನೀವೊಂದು ರೋಲ್ ಮಾಡಬೇಕು, ಒಂದು ನೆಗೆಟಿವ್ ರೋಲ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದು ಒಪ್ಕೊಂಡು ಮಾಡಿದೆ. ಆಮೇಲೆ ಅವ್ರದ್ದು ಕಾಸ್ಟಿಂಗ್ ಮಾಡಿ ನಮಗೆ ಯಾರು ಮಲಯಾಳಂ ಟೀಮ್ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರು. ಅದು ನಾನು ಕಾಸ್ಟಿಂಗ್ ಮಾಡಿ ನನಗೆ ಗೊತ್ತಿರೋರು ಆಲ್ ಕೇರಳದಿಂದ ನಾನು ಕಾಸ್ಟಿಂಗ್ ಮಾಡಿದೆ, ಬೆಂಗಳೂರಿಂದ, ಮಂಗಳೂರಿಂದ ಎಲ್ಲ ಕಡೆಯಿಂದ ರೋಲ್ಗಳನ್ನ ಆ್ಯಕ್ಟರ್ಸನ್ನು ಹುಡುಕಿ ಮಾಡಿದೆ ನಾನು. ಅದಾದಮೇಲೆ ಅವರು ಹೇಳೋದು ಇಲ್ಲ ಆ್ಯಕ್ಟರ್ಸಿಗೆ ಟ್ರೈನಿಂಗ್ ಮಾಡಿ ಅಂದ. ಯಾಕೆ ನಾನು ಬೆಂಗಳೂರಲ್ಲೂ ಮತ್ತು ಮಂಗಳೂರಲ್ಲೂ ಮತ್ತು ಕಾಸರಗೋಡು 3 ಕಡೆ ನಾನು ಅದನ್ನು ಆ್ಯಕ್ಟರ್ಸಿಗೆ ಟ್ರೈನಿಂಗ್ ಮಾಡಿ ಮಾಡಿರುವ ಸಿನಿಮಾ ಇದು. ನಾನು ತುಂಬ ಇನ್ವಾಲ್ವ್ ಮಾಡಿದ್ದೆ. ಅಂದರೆ ಈ ಟೀಮ್ ತುಂಬ ಒಳ್ಳೆ ಟೀಮ್ ಆ್ಯಕ್ಚುಲಿ. ಅದು ನನಗೆ ಥೀಮ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಇನ್ವಾಲ್ವ್ ಆಗಿರೋದು. ಅದು ಮತ್ತು ಇದಕ್ಕಿಂತ ಜಾಸ್ತಿ ಅವರ ಟೀಮ್ ವರ್ಕ್ ನನಗೆ ಭಾರಿ ಇಷ್ಟ ಆಯಿತು. ಯಾಕಂದರೆ ನಾವು ಸಿನಿಮಾದಲ್ಲಿ ತುಂಬ ಶೋಷಣದ ಬಗ್ಗೆ ಆಮೇಲೆ ಏನದು ಈಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡ್ತೀವಿ. ಈ ಟೀಮು ಸಿನಿಮಾದ ಹಿಂದಗಡೆ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಕ್ಟರ್ಸ್ನಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಈ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡೋದು. ಯಾರು ಹಂಗೆ ತುಂಬ ಕಡಿಮೆ ಟೀಮ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡೋದು. ಎಲ್ಲರೂ ಪೇಮೆಂಟು ಕರೆಕ್ಟಾಗಿ ಕೊಟ್ಟು ಆಮೇಲೆ ತುಂಬ ಪ್ರೀತಿಯಿಂದ ಅವರು ಇಡೀ ಸಿನಿಮಾ ರಿಲೀಸ್ ವರೆಗೂ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು. ಅದು ನನಗೆ ಭಾರಿ ಖುಷಿಯಾಯಿತು. ಅದಾದ ಮೇಲೆ ಮಲಯಾಳಂ ಕನ್ನಡಕ್ಕೆ ನಾನೇ ಡಬ್ಬಿಂಗ್ ಸ್ಕ್ರಿಪ್ಟ್ ಮಾಡಿದಾಗ ನಾನು ಭಾರಿ ಖುಷಿಯಾಯಿತು. ಈ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿದೆ. ಏಕೆಂದರೆ ಈಗ ನಡೆಯುವಂಥ ಕಥೆ ಅದು. ಈ ಒಂದು ಟೀಮಲ್ಲಿ ಪುನೀತ್ ಸರ್ ಮತ್ತು ಅವರ ಟೀಮ್ ಜೊತೆ ಸೇರೋಕ್ಕೆ ಲಕ್ಕ ಸಿಕ್ಕ ನಾನು ಭಾಗ್ಯವಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.